ನಮಸ್ಕಾರ ರೀ. ಬರ್ರಿ ಇವತ್ತು ಹೊಸ ರೆಸಿಪಿ ಜೋಡಿ ಬಂದೇನು. ಇದು ನೋಡ್ರಿ, ಕುಂಬಳಕಾಯಿ ಹಣ್ಣು ಆಗ್ತದೆ. ಕುಂಬಳಕಾಯಿ ಐತ್ರಿ, ಹಣ್ಣು ಕುಂಬಳಕಾಯಿಲಿ ನಾವಿವತ್ತು ಗಾರಿಗೆ ಮಾಡೋದು ನೋಡೋಣ ಬರ್ರಿ ಹೆಂಗೆ ಮಾಡೋದಂತ. ನೋಡ್ರಿ ಈಗ ಕುಂಬಳಕಾಯಿ ಹಿಂಗೆ ಹೆರೆದು ಇಟ್ಕೋಬೇಕ್ರಿ. ಕುಂಬಳಕಾಯಿನೆಲ್ಲ ಬೀಜ ತೆಗೆದ ನಾ ಎಲ್ಲ ಹೆರಿತೇನೆ ರೀ. ಇದನ್ನ ಹೆರೆದು ಇಟ್ಕೊಂಡನ್ರಿ, ಹಿಂಗೆ ಹೆರಿಬೇಕ್ರಿ. ಇದನ್ನ ಮಸ್ತ್ ಆಕಾವ್ರಿ. ಹಿಂಗೆ ಮಾಡಿ ತಿಂದು ನೋಡ್ರಿ ಒಮ್ಮೆ. ಟೇಸ್ಟ್ ಭಾರಿ ಆಕಾವ್ರಿ. ಕುಂಬಳಕಾಯಿ ಹಣ್ಣು ಕುಂಬಳಕಾಯಿದು ಗಾರಿಗೆ ಭಾರಿ ಆಕಾವ್ರಿ ಟೇಸ್ಟ. ನೋಡ್ರಿ ಹಿಂಗೆ ಯಾರದ ಇಟ್ಕೊಂಡನ್ರಿ. ಇಲ್ಲಿ ಕುಂಬಳಕಾಯಿ ಒಣ ಬೆಲ್ಲ ತೊಗೊಂಡನ್ರಿ. ಇದು ಗೋಧಿ ಹಿಟ್ಟು ಐತಿ ನೋಡ್ರಿ, ಗೋಧಿ ಹಿಟ್ಟು ಐತಿ. ಈಗ ನಾವು ಒಂದು ಬೋಗಣಿ ತೊಗೊಂಡನ್ರಿ. ಅದಕ್ಕೆ ಬೆಲ್ಲ ಹಾಕ್ಕೊಂಡ್ರಿ. ಈಗ ನಾವು ಸ್ವಲ್ಪ ಬೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರಿ. ಅದಕ್ಕೆ ಬೆಲ್ಲ ನೋಡ್ರಿ, ಬೆಲ್ಲ ಹಾಕ್ಕೊಂಡ್ರೆ ಬೆಲ್ಲ ಕರಗೋಕಷ್ಟ ಒಂದು ಸ್ವಲ್ಪ ನೀರು ಹಾಕೋದ್ರಿ. ಬೆಲ್ಲ ಕರಗತಕ್ಕ ಅಷ್ಟು ಒಂದು ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗಿಸಿ ನೋಡ್ರಿ. ಈಗ ಅಷ್ಟೇ ಒಂದು ಸ್ವಲ್ಪ ನೀರು ಹಾಕೋದ್ರಿ. ಹೌದಲ್ಲ, ಸ್ವಲ್ಪ ನೀರು ಹಾಕ್ಬೇಕ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ ನಮ್ಮ ಚಾನಲ್ಗೆ. ಎಲ್ಲರೂ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ. ನಮ್ಮ ಚಾನಲ್ ಮಸ್ತ್ ಆಗ್ತಾವ್ರಿ ಗಾರಿಗೆ. ಈ ಟೈಪ ಗಾರಿಗೆ ಮಾಡಿ ತಿಂದು ನೋಡ್ರಿ. ನನಗೂ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿದ್ದು ಅಂತೇಳಿ. ನೋಡಿ, ಈಗ ಹೆರೆದು ಇಟ್ಕೊಂಡವ್ರಲ್ಲ ಕುಂಬಳಕಾಯಿನ ಈಗೆಲ್ಲ ಹಿಂಗೆ ಹಾಕಿ ಇದೆಲ್ಲ ಬೆಲ್ಲ ಕುಂಬಳಕಾಯಿ ಎಲ್ಲ ಕೂಡಿಸಿ ಕುದಿಬೇಕ್ರಿ. ಅದು ಸ್ವಲ್ಪ ಬೆಲ್ಲ ಕರಗ್ತೈತ್ರಿ. ಎರಡು ಕೂಡಿ ಕುದಿಬೇಕ್ರಿ. ಎರಡು ಕೂಡಿ ಕುದಿಸ್ಬೇಕು. ಎರಡು ಕೂಡಿ ಕುದ್ದು ಅಂದ್ರೆ ಆಮೇಲೆ ನೋಡ್ರಿ ಈ ಟೈಪ್ ಇನ್ನು ಸ್ವಲ್ಪ ಕುದಿಬೇಕ್ರಿ. ಹಿಂಗೆ ಕುದಿತಂದ್ರೆ ನೋಡ್ರಿ ಈಗ ಅದೇ ಆಗೈತ್ರಿ. ಈಗ ಹಿಂಗೆ ಕುದೀತಂದ್ರೆ ಎರಡು ಕೂಡಿ ಕುದಿತೈತ್ರಿ. ಈಗ ಹಿಟ್ಟು ಸ್ವಲ್ಪ ಹಿಟ್ಟು ಹಾಕಿ ತಿರುವುದ್ರಿ. ನನಗೆ ಸ್ವಲ್ಪ ಹಿಟ್ಟು ಹಾಕಿ ಅದೆಲ್ಲ ಬೆಲ್ಲ ಕರಗಿ ಹಿಟ್ಟು ಕುದಿತೈತ್ರಿ. ಗುರ್ತಾಕೈತ್ರಿ, ಎಲ್ಲ ಕಲರ ಚೇಂಜ್ ಆಗಿರ್ತೈತ್ರಿ ಅದ್ರದ್ದು. ಈಗ ಹಿಟ್ಟು ಹಾಕಿ ಇದು ಮಾಡೋದು, ತಿರುವುದ್ರಿ. ಗಟ್ಟಿಯಂಗೆ ತಿರುವುದ್ರಿ. ಉಳ್ಳಿ ಮಾಡಕ್ಕೆ ಬರೋ ಹಂಗೆ ಆಗ್ಬೇಕ್ರಿ. ಅದೆಲ್ಲ ಉಕ್ಕರ್ಸಿದ್ರಿ. ನೋಡ್ರಿ ಟೈಪ್ ಎಲ್ಲ ಗಟ್ಟಿಯಾಗಿ ತಿರುಗಬೇಕ್ರಿ. ಎಟ್ಬೇಕಟ್ಟು ಹಿಟ್ಟು ಅಳತಿ ನೋಡಿದ್ರಿ, ಕೈಯಾಗ ಹಿಡಿದು ನೋಡಿದ್ರಿ. ಉಳ್ಳಿ ಆಗುವಂಗೆ ಉಳ್ಳಿ ಮಾಡಕ್ಕೆ ಬರ್ಬೇಕ್ರಿ. ಹಂಗೆ ತಿರುಗಬೇಕ್ರಿ. ನೋಡ್ರಿ ಇಷ್ಟು ಈ ಕಂಟ್ರಿ ಇವತ್ತಂದ್ರೆ ನಡಿತೈತ್ರಿ, ಮಾಡಕ್ಕೆ ಬರ್ತೈತ್ರಿ. ಮತ್ತು ಇದು ಬಿಸಿ ಇರ್ತೈತ್ರಲ್ಲ ನೋಡ್ರಿ. ಆ ಟೈಪ್ ಕೈಯಾಗ ಹಿಡಿದು ನೋಡಿದ್ರಿ. ಆರಿಡ್ಬೇಕ್ರಿ. ಎಲ್ಲ ಆರಿತಂದ್ರೆ ಒಂದು ಸ್ವಲ್ಪ ಉಳ್ಳಿ ಮಾಡಕ್ಕೆ ಬರ್ತಾವ್ರಿ. ನಾ ಈ ಟೈಪ್ ಇದು ಕಾಗದ ಒಂದು ಪೇಪರ್ ಕಟ್ ಮಾಡಿ ಇಟ್ಕೊಂಡ್ರಿ, ಹಾಳೆ ಪ್ಲಾಸ್ಟಿಕ್. ಅದಕ್ಕೆ ಎಲ್ಲ ಕಡೆ ಎಣ್ಣೆ ಹಚ್ಕೊಂಡ್ರಿ. ಪ್ಲಾಸ್ಟಿಕ್ ಎಲ್ಲ ಎಣ್ಣೆ ಹಚ್ಕೊಂಡು ಒಂದು ಸೈಡ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ರಿ. ಎಲ್ಲ ಎಣ್ಣೆ ಹಚ್ಕೊಂಡು ಈ ಟೈಪ್ ನೀವು ಹೂರ್ಣ ಮಾಡಿ ಇದು ಎಣ್ಣೆ ಕರೆದು ತಿನ್ಬೋದು. ಭಾಳಪ್ಪ ನಮ್ಗೆ ಬರೀ ಎಣ್ಣೆ ಆಕತಿ, ಎಣ್ಣೆಗಿಂದ ಬೇಡ ಅನ್ನೋರು ಕುಂಬಳಕಾಯಿ ಹೋಳ್ಗೆನೂ ಮಾಡ್ಬೋದು ರೀ. ಇದು ನಿಮಗೆ ಕುಂಬಳಕಾಯಿ ಹೋಳ್ಗೆ ರೆಸಿಪಿ ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ನಿಮಗೆ ಕುಂಬಳಕಾಯಿ ಹೋಳ್ಗೆ ಮಾಡೋದು ನಾನು ನಿಮಗೆ ತೋರಿಸ್ತೇನೆ ರೀ ರೆಸಿಪಿ. ಈ ಟೈಪ್ ನೋಡ್ರಿ. ಈಗ ಎಣ್ಣೆ ಕಾಯಕ್ಕಿಟ್ಟೆ ನಾನು. ಇದು ಹೂರ್ಣ ಇದನ್ನ ಉಳ್ಳಿ ತುಂಬಿ ಹಿಟ್ಟು ಹಚ್ಚಿ ಲಟ್ಟಿಸ್ಬೋದು ರೀ. ಎಣ್ಣೆ ಕರೆದು ಬರೀ ಎಣ್ಣೆ ತಿನ್ನೋದು ಆಕೈತಿ ಅಂತಂದ್ರೂ ಲಟ್ಟಿಸಿ ಎಷ್ಟು ಬೇಕಷ್ಟು ಎಣ್ಣೆ ಹಾಕಿ ಬೇಯಿಸಿ ನಾ ಹೋಳ್ಗೆ ಮಾಡೋದು ನಿಮಗೆ ತೋರಿಸ್ತೇನೆ ರೀ. ಆ ವಿಡಿಯೋ ನಿಮಗೆ ಬೇಕಂದ್ರೆ ನಾನು ಕಮೆಂಟ್ ಮಾಡಿ ಹೇಳ್ರಿ, ಕುಂಬಳಕಾಯಿ ಹೋಳ್ಗೆ ಮಾಡೋದು ಹೆಂಗೆ ಅಂತೇಳಿ. ನಾನು ನಿಮಗೆ ಆ ರೆಸಿಪಿ ವಿಡಿಯೋ ನಾ ಹಾಕ್ತೇನೆ ರೀ ನಿಮಗೆ. ಎಣ್ಣೆ ಇಟ್ಟನ್ರಲ್ಲ ಕಾಯಕ್ಕೆ, ಎಣ್ಣೆ ಕಾದೈತೆ ನೋಡ್ರಿ. ಈಗ ಈ ಟೈಪ್ ಉಳ್ಳಿ ಮಾಡಿ ಒಂದೊಂದು ಈ ಉಳ್ಳಿ ಇಷ್ಟಿಷ್ಟು ಹಿಂಗೆ ಅಗಲ ಒಂದು ಸ್ವಲ್ಪ ಅಗಲ ಮಾಡಿ ಎಣ್ಣೆಯಾಗ ಬಿಡೋದ್ರಿ. ಒಂದೊಂದು ಎಣ್ಣೆಯಾಗ ಬಿಡೋದ್ರಿ. ನೋಡಿ, ನಿಮ್ಗೆ ನಾ ಯಾವ ಮಾಡೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಮಸ್ತಾಗಿದ್ರು ಮಾಡಿ ನೀವು ಟ್ರೈ ಮಾಡಿ ನೋಡ್ರಿ ಅಂದ್ರೆ ಹೇಳ್ರಿ. ಕುಂಬಳಕಾಯಿ ಗಾರಿಗೆ ಟ್ರೈ ಮಾಡಿ ನೋಡ್ರಿ ಅಂದ್ರೆ ನನಗೆ ಹೇಳ್ರಿ, ಕಮೆಂಟ್ ಮಾಡಿ ಹೇಳ್ರಿ. ಮಸ್ತ್ ಆಕಾವ್ರಿ ಗಾರಿಗೆ ಮಾಡಿ ತಿಂದು ನೋಡ್ರಿ ಒಮ್ಮೆ ಎಲ್ಲರೂ. ನೋಡಿ ಈ ಟೈಪ್ ಮಾಡಿ ಹಾಕೋದ್ರಿ. ನಿಮಗೆ ಯಾವ್ದಾರು ಸಾಡಿ ಇಷ್ಟ ಆಗಿತ್ತಂದ್ರೂ ನಾ ಸಾಡಿ ವಿಡಿಯೋ ಅದಾವ್ರಿ, ಸಾಡಿ ವಿಡಿಯೋನೂ ನೋಡ್ರಿ. ಎಲ್ಲರೂ ಆದಷ್ಟು ಲೈಕ್ ಮಾಡಿರಿ. ಯಾರೂ ಲೈಕ್ ಮಾಡಾನಿಲ್ರಿ, ಲೈಕ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಎಲ್ಲ ರೆಸಿಪಿ ವಿಡಿಯೋ, ಸಾಡಿ ವಿಡಿಯೋ ಎಲ್ಲ ವಿಡಿಯೋ ಬರ್ತಿರ್ತಾವ್ರಿ. ಸಪೋರ್ಟ್ ಮಾಡಿರಿ ನಮಗೂ. ನೋಡ್ರಿ ಈಗ ಇಷ್ಟಿಷ್ಟ ಮಾಡಿ ಎಣ್ಣೆಯಾಗ ಕರಿಯೋಣ್ರಿ ನಾವು. ಈಗ ಎಣ್ಣೆಯಾಗ ಕರೆದು
ಮಸ್ತ್ ಆಗ್ತಾವ್ರಿ ಎಲ್ಲ. ಹಿಂಗೆ ಮಾಡಿ ನೋಡಿರಿ ಎಲ್ಲ. ಬರ್ರಿ ಈಗ ಎಲ್ಲ ರೆಡಿ ಆಗಿದಾವೆ. ಗಾರ್ಗಿ ಕುಂಬಳಕಾಯಿ ಸಿಹಿ ಗಾರ್ಗಿ ಮಸ್ತ್ ಆಗ್ಯಾವ್ರಿ. ಬೆಲ್ಲದ ಗಾರ್ಗಿ ಬರ್ರಿ ಟೇಸ್ಟ್ ನೋಡೋಣ. ಮಸ್ತ್ ಆಗ್ತಾರೆ ಬರ್ರಿ ಎಲ್ಲರೂ ಕುಂಬಳಕಾಯಿ ಸ್ವೀಟ್ ಗಾರ್ಗಿ ತಿನ್ನೋಣ. ನಮಸ್ಕಾರ ರೀ.